ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಎಗ್ಗಿಂದ ನಾನಾ ರೀತಿಯ ಅಡುಗೆಯನ್ನು ಮಾಡ್ಬೋದು. ಅದರಲ್ಲಿ ನಾವು ಇವತ್ತು ಎಗ್ ಕಬಾಬ್ ಮಾಡುವ. ಹಾಗಾದರೆ ಮತ್ತೆ ತಡ, ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ಶುರು ಮಾಡೋಣ. ಇಲ್ಲಿ ನಾನು ಎಗ್ ಕಬಾಬ್ ಮಾಡಲಿಕ್ಕೆ 4 ಎಗ್ಗನ್ನು ತಗೊಂಡಿದ್ದೇನೆ. ಹಾಗೆ ಒಂದು ಇಡ್ಲಿ ಸ್ಟ್ಯಾಂಡನ್ನು ಕೂಡ ತಗೊಂಡಿದ್ದೇನೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡುವ. ಇವಾಗ ಇಡ್ಲಿ ಸ್ಟ್ಯಾಂಡಿಗೆಲ್ಲ ನಾವು ಎಣ್ಣೆಯನ್ನು ಸ್ವಲ್ಪ ಹಚ್ಚಿಕೊಳ್ಳುವ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೇನೆ. ಯಾವ ಎಣ್ಣೆ ಕೂಡ ಆಗ್ತದೆ. ಇವಾಗ ನಾವು ಇದಕ್ಕೆ ಒಂದೊಂದೇ ಎಗ್ಗನ್ನು ಹಾಕಿಕೊಳ್ಳುವ. ಹೀಗೆ ನಿಧಾನಕ್ಕೆ ಜಾಗ್ರತೆ ಮಾಡಿ ಹಾಕಿಕೊಳ್ಬೇಕು. ಕೂಡ ಇಲ್ಲಿ ಚೆನ್ನಾಗಿ ಕುದೀತಾ ಉಂಟು. ಇವಾಗ ನಾವು ಇಡ್ಲಿ ಸ್ಟ್ಯಾಂಡಿಗೆ ಹಾಕಿಟ್ಟ ಎಗ್ಗನ್ನು ಇದರಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಇನ್ನು ನಾವು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳುವ. ಎಗ್ ಬೇಯುವಷ್ಟೊತ್ತಿಗೆ ನಾವೊಂದು ಕಬಾಬಿಗೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಇಲ್ಲಿ ನಾವು 1.5 ಟೀ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಿಕೊಳ್ಳುವ. ಈಗ 1 ಸ್ಪೂನ್ ಹಾಕಿದೆ. 1.5 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರು, 1/4 ಟೀ ಸ್ಪೂನ್ ಅರಶಿನ, ರುಚಿಗೆ ಉಪ್ಪು, 1/4 ಟೀ ಸ್ಪೂನ್ನಷ್ಟು ಧನಿಯಾ ಮತ್ತು ಜೀರಾ ಪೌಡ್ರಿದ್ದು, ಹಾಗೆ 1/4 ಟೀ ಸ್ಪೂನ್ನಷ್ಟು ಗರಂ ಮಸಾಲೆ, ಹಾಗೆ ಇಲ್ಲಿ 1/4 ಟೀ ಸ್ಪೂನ್ನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೇನೆ. ಚಾಟ್ ಮಸಾಲ ಇಲ್ಲದಿದ್ದರೆ ವಿನೆಗರ್ ಹಾಕಿಕೊಳ್ಬೋದು, ಇಲ್ಲದಿದ್ದರೆ ಲಿಂಬೆ ರಸ ಕೂಡ ಹಾಕಿಕೊಳ್ಬೋದು. ಇದನ್ನೊಮ್ಮೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಳುವ. ನೀರು ಹಾಕದೆ ಮೊದಲ ಅಂತೆ ಮಿಕ್ಸ್ ಮಾಡಿಕೊಳ್ಳುವ. ಇಲ್ಲಿವಾಗ ಒಂದು ಸ್ವಲ್ಪ ನೀರು ಹಾಕಿ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ, ಸ್ವಲ್ಪ ಗಟ್ಟಿಯೇ ಇರಲಿ. ಮಸಾಲೆಯನ್ನು ಕಲಸಿಕೊಂಡಾಯಿತು. ಇವಾಗ ನಮ್ಮ ಎಗ್ ಬೆಂದಿದೆ ಅಂತ ನೋಡುವ. ಇವಾಗ ಇಷ್ಟಾದರೆ ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇವಾಗ ನಾವು ಈ ಎಗ್ಗಿಗೆಲ್ಲ ಮಸಾಲೆಯನ್ನು ಹಾಕಿಕೊಳ್ಳುವ. ನೋಡಿ, ಎಗ್ಗಿಗೆ ಮಸಾಲೆನೆಲ್ಲ ಹಚ್ಚಿಕೊಂಡಾಯಿತು. ಇನ್ನೊಂದು 15 ನಿಮಿಷ ನಾವು ಇದನ್ನು ಹೀಗೆ ಬಿಡುವ. ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಎಳಿಬೇಕಲ್ಲ. ಹಾಗಾಗಿ ಒಂದು 15 ನಿಮಿಷ ಬಿಟ್ಟ ನಂತರ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ಇಲ್ಲೊಂದು ತವವನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ ಈಗ ನಾನು 1 ಟೇಬಲ್ ಸ್ಪೂನ್ನಷ್ಟು ಕೊಕೊನಟ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಯಾವುದೇ ಆಯಿಲ್ ಹಾಕ್ಕೊಳ್ಬೋದು, ಕುಕ್ಕಿಂಗ್ ಆಯಿಲ್ ಯಾವುದೇ ಹಾಕಿಕೊಳ್ಬೋದು. ಹಾಗೆ ಎಣ್ಣೆ ಇಲ್ಲಿ ಚೆನ್ನಾಗಿ ಕಾಯಿಲಿ. ನೋಡಿ, ಇಲ್ಲಿಗ ಎಣ್ಣೆ ಚೆನ್ನಾಗಿ ಕಾದಿದೆ. ಜೊತೆಗೆ ಈಗ ನಾವು ಮಸಾಲೆ ಹಾಕಿಟ್ಟ ಮೊಟ್ಟೆಯನ್ನು ಒಂದೊಂದೇ ಹಾಕಿಕೊಳ್ಳುವ. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಯಿತು. ಎಣ್ಣೆ ಮತ್ತು ತವ ಚೆನ್ನಾಗಿ ಕಾದ ನಂತರ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಯಿತು. ಆನಂತರ ಉಳಿದ ಮಸಾಲೆಯನ್ನು ಕೂಡ ಸ್ವಲ್ಪ ಮೇಲೆ ಹಾಕಿಕೊಂಡ್ರೆ ಆಯಿತು. ಇವಾಗ ನೋಡಿ, ಇದು ಒಂದು ಸೈಡ್ ಫ್ರೈ ಆಗಿದೆ. ಇದನ್ನೆಲ್ಲ ಇವಾಗ ಇನ್ನು ಮಗಚಿ ಹಾಕಿಕೊಳ್ಳುವ. ತುಂಬ ಎಣ್ಣೆ ಹಾಕಿ ಫ್ರೈ ಮಾಡುವ ಅವಶ್ಯಕತೆ ಇರುವುದಿಲ್ಲ, ಸ್ವಲ್ಪ ಎಣ್ಣೆ ಸಾಕಾಗ್ತದೆ. ಹಾಗೆ ತವ ಕೂಡ ಚೆನ್ನಾಗಿ ಕಾದ ನಂತರವೇ ನಾವು ಈ ಎಗ್ಗನ್ನು ಹಾಕಿಕೊಳ್ಬೇಕು. ಇನ್ನು ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಳುವ. 2 ಸೈಡ್ ಕೂಡ ಚೆನ್ನಾಗಿ ಬೇಯಲಿ. ಇವಾಗ ನೋಡಿ, ನಮ್ಮ ಎಗ್ ಕಬಾಬ್ ಕೂಡ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ನೋಡಿ, ನಮ್ಮ ಎಗ್ ಕಬಾಬ್ ನೋಡಿ ಯಾವ ರೀತಿ ಬಂದಿದೆ ನೋಡಿ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.